ಇವತ್ತು ಬಳ್ಳಾರಿಗೆ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಆಗಮಿಸಲಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಬೇಟೆ ನಡೆಸಲಿದ್ದಾರೆ. ರಾಹುಲ್ ಆಗಮನದ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಲ್ಲದೆ ನೂರಾರು ಕಾರ್ಯಕರ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬಳ್ಳಾರಿಯಲ್ಲಿ ಸಾರ್ವಜನಿಕ ಸಭೆ ನಡೆಸಿದ ಬಳಿಕ ಮಂಗಳೂರಿಗೆ ತೆರಳಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಅವರಿಂದ. ಗುರುರಾಜ್, ರಾಹುಲ್ ಗಾಂಧಿ ಎಷ್ಟು ಹೊತ್ತಿಗೆ ಬಳ್ಳಾರಿಗೆ ಆಗಮಿಸಲಿದ್ದಾರೆ? ಭಾವನಾ, ಏನಂತ ಹೇಳಿದ್ರೆ ಸುಮಾರು ಮಧ್ಯಾಹ್ನ 1:30 ಬಳ್ಳಾರಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಹುಲ್ ಗಾಂಧಿ ಕಾರ್ಯಕ್ರಮ ಆರಂಭವಾಗುತ್ತೆ. ಸುಮಾರು 1 ಗಂಟೆ ಹೊತ್ತಿಗೆ ರಾಹುಲ್ ಗಾಂಧಿ ಬಳ್ಳಾರಿಯ ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕಾಂಗ್ರೆಸ್ ಮುಖಂಡರುಗಳು ನೀಡಿದ್ದಾರೆ. ಇದಕ್ಕಾಗಿ ಬಳ್ಳಾರಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು 50,000 ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. 1 ಲಕ್ಷ ಕಾರ್ಯಕರ್ತರನ್ನ ಸೇರಿಸುವಂತಹ ಒಂದು ಉದ್ದೇಶವನ್ನ ಕಾಂಗ್ರೆಸ್ ಮುಖಂಡರುಗಳು ಹೊಂದಿದ್ದಾರೆ. ಹಾಗಾಗಿ ಈ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಏನು 1999ರಲ್ಲಿ ಸೋನಿಯಾ ಗಾಂಧಿ ಗೆದ್ದು ಹೋದ ಬಳಿಕ ಅವರು ಮತ್ತೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಅದಾದ ಬಳಿಕ ಬಳ್ಳಾರಿಗೆ ಈ ನೆಹರು ವಂಶದ ಕುಡಿ ಬಂದಿರಲಿಲ್ಲ. ಇದೀಗ 14 ವರ್ಷಗಳ ನಂತರ ರಾಹುಲ್ ಗಾಂಧಿ ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ರೀತಿ ಹರ್ಷ ಮನೆ ಮಾಡಿದೆ ಅಂತ ಹೇಳ್ಬೋದು. ಎಲ್ಲಾ ಕಾರ್ಯಕರ್ತರು ಕೂಡ ಉತ್ಸಾಹದಿಂದ ಈ ಇವತ್ತಿನ ಒಂದು ಸಮಾವೇಶವನ್ನ ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಜೊತೆಗೆ ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ರಾಹುಲ್ ಗಾಂಧಿ ಯಾವ ತರದ ಭಾಷಣವನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ತುಂಬಾ ಕುತೂಹಲ ಮೂಡಿಸಿದೆ. 14 ವರ್ಷಗಳ ನಂತರ ಅವರ ತಾಯಿ ಇಲ್ಲಿಂದ ಗೆದ್ದು ರಾಜೀನಾಮೆ ಕೊಟ್ಟು ಹೋದ ಬಳಿಕ ಮತ್ತೆ ಯಾರೊಬ್ಬರು ಕೂಡ ಇತ್ತ ಬಂದಿರಲಿಲ್ಲ. ಅದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ಭದ್ರಕೋಟೆಯನ್ನ ಛಿದ್ರಗೊಳಿಸಿ 2 ಬಾರಿ ಇಲ್ಲಿ ಬಿಜೆಪಿ ಸಂಸದರು ಆಯ್ಕೆಯಾಗಿದ್ರು. ಈಗ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಮರುಸ್ಥಾಪಿಸುವಂತ ಒಂದು ತವಕ ಕಾಂಗ್ರೆಸ್ ಮುಖಂಡರಲ್ಲಿದೆ. ಹೀಗಾಗಿ ಕಾಂಗ್ರೆಸ್ನ ಯುವ ನಾಯಕ ರಾಹುಲ್ ಗಾಂಧಿ ಬಳ್ಳಾರಿ ಜನತೆಗೆ ಏನ್ ಭಾಷಣದ ಮೂಲಕ ಒಂದು ಆಶ್ವಾಸನೆಯನ್ನ ಕೊಡ್ತಾರೆ, ಕಾಂಗ್ರೆಸ್ ಮುಖಂಡರಲ್ಲಿ ಯಾವ ರೀತಿ ಉತ್ಸಾಹ ತುಂಬುತ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಭಾವನಾ, ಬಟ್ ಇದರ ಜೊತೆಗೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒಳ ಜಗಳಗಳ ಹರಿದಾಡ್ತಾ ಇವೆ ಅಂತ ಹೇಳಲಾಗ್ತಾ ಇದೆ. ಅದೆಲ್ಲದಕ್ಕೂ ಮುಕ್ತಿ ಸಿಗಬಹುದಾ ಅಥವಾ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆ ಇದೆಯಾ? ಖಂಡಿತವಾಗಿ ಭಾವನಾ, ಏನಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಏನು ಭಿನ್ನಮತ ನಿನ್ನೆ ತಾನೇ ಸ್ಫೋಟಗೊಂಡಿದೆ. ಮುಖಂಡರುಗಳ ಮಧ್ಯೆ ವೈಮನಸ್ಸು ಮತ್ತು ವಾಕ್ಸಮರ ನಡೀತಾ ಇದೆ. ನಿನ್ನೆ ಶಾಸಕ ಅನಿಲ್ ಲಾಡ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ರಾಹುಲ್ ಗಾಂಧಿ ಆಗಮಿಸ್ತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕಾಗಿ ಕಾಂಗ್ರೆಸ್ ಮುಖಂಡರುಗಳು ಒಗ್ಗಟ್ಟಿನ ಮಂತ್ರವನ್ನ ನಾಟಕವನ್ನ ಹಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಕೇವಲ ರಾಹುಲ್ ಗಾಂಧಿ ಬಂದು ಹೋದ ಬಳಿಕ ಜಿಲ್ಲಾ ಕಾಂಗ್ರೆಸ್ ಮುಖಂಡರ ಮಧ್ಯೆ ಇರುವಂತಹ ವೈಮನಸ್ಸು ಮತ್ತು ವಾಕ್ಸಮರ ನಿಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ. ಖಂಡಿತವಾಗಿ ಕೂಡ ಈ ಬಾರಿ ಲೋಕಸಭಾ ಚುನಾವಣೆ ಮೇಲೆ ಅದು ವ್ಯತಿರಿಕ್ತ ಪರಿಣಾಮ ಬೀರುವಂತ ಸಾಧ್ಯತೆ ಕೂಡ ಇದೆ. ಅದನ್ನ ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಕಾಂಗ್ರೆಸ್ ಮುಖಂಡರುಗಳು ಕೂಡ ಇವತ್ತು ರಾಷ್ಟ್ರೀಯ ಮುಖಂಡರುಗಳು ಮತ್ತು ರಾಜ್ಯ ಮುಖಂಡರುಗಳು ಜಿಲ್ಲೆಗೆ ಆಗಮಿಸ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವಂತ ಒಂದು ನಾಟಕವನ್ನ ಆಡ್ತಾ ಇದ್ದಾರೆ ಅಂತೇಳಿ ಮುಖಂಡರುಗಳೇ ಹೇಳಿಕೊಂಡಿರೋದ್ರಿಂದ ಖಂಡಿತವಾಗಿ ಆ ಭಿನ್ನಮತ ಶಮನ ಆಗೋದು ಅಷ್ಟು ಸುಲಭದ ಮಾತಲ್ಲ. ಭಾವನಾ, ಓಕೆ, ಧನ್ಯವಾದ ಗುರುರಾಜ್ ನಿಮ್ಮೆಲ್ಲ ಮಾಹಿತಿಗೆ.